MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಆ ಕಾಲೇಜ್ ಕ್ಯಾಂಪಸ್ನಲ್ಲಿ ಇವತ್ತು ಡಬಲ್ ಸಂಭ್ರಮ. ಯುವತಿಯರು ಕಲರ್ ಸಾಂಸ್ಕೃತಿಕ ಬಟ್ಟೆಯಲ್ಲಿ ಮಿಂಚಿದ್ರೆ, ಹುಡುಗರು ಗಣಪತಿ ಬಪ್ಪ ಮೋರ್ಯಾ ಅಂತ ಜೈಕಾರ ಹಾಕಿದ್ರು. ಮತ್ತೊಂದು ಕಡೆ ಚೆಂಡೆ ಮದ್ದಳೆಯ ಸದ್ದಿಗೆ ಹುಡುಗಿಯರು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ರು. ಡಿಜೆ ಸದ್ದಿಗೆ ಯುವತಿಯರ ಭರ್ಜರಿ ಸ್ಟೆಪ್ಸ್. ಮತ್ತೊಂದು ಕಡೆ ಚಂಡೆ ಮದ್ದಳೆಯ ನಾದಕ್ಕೆ ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹುಡುಗಿಯರ ಕುಣಿತ. ಗಣೇಶನ ಭವ್ಯ ಮೂರ್ತಿಯ ಮೆರವಣಿಗೆ ಒಂದ್ ಕಡೆಯಾದ್ರೆ, ಓಣಂ ಹಬ್ಬದ ಸೊಬಗು ಮತ್ತೊಂದು ಕಡೆ. ಬಾಗಲಕೋಟೆಯ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಇವತ್ತು ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮೆಡಿಕಲ್ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಗಣಪನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ವಿಶೇಷ ಅಂದ್ರೆ ಇಲ್ಲಿ ಕೇವಲ ಗಣಪತಿ ಸಂಭ್ರಮ ಮಾತ್ರ ಇರಲಿಲ್ಲ, ಕೇರಳದ ಪ್ರಸಿದ್ಧ ಓಣಂ ಹಬ್ಬದ ಆಚರಣೆ ಕೂಡ ಇಲ್ಲಿತ್ತು. ಗಣೇಶನ ಹಬ್ಬದ ಜೊತೆಗೆ ಕೇರಳದ ಓಣಂ ಹಬ್ಬ ಕೂಡ ಆಚರಿಸಿ ಡಬಲ್ ಸಂಭ್ರಮ ಪಟ್ರು. ಜ್ಯೋತಿ ಬೆಳಗುವ ಮೂಲಕ ಬಿವಿವಿ ಸಂಘದ ಕಾರ್ಯಾಧ್ಯಕ್ಷ ವೀರಣ್ಣ ಚರಂತಿಮಠ ಓಣಂ ಹಬ್ಬಕ್ಕೆ ಚಾಲನೆ ನೀಡಿದ್ರು. ಬಳಿಕ ಖುದ್ದು ತಾವೇ ಮಲಯಾಳಿ ಹಾಡಿಗೆ ನೃತ್ಯ ಮಾಡಿದ್ರು. ಸಾಂಪ್ರದಾಯಿಕ ಚೆಂಡೆಮೇಳ, ಕಥಕ್ಕಳಿ, ಪುಲಿಕಳಿ, ಕಾವಾಡಿ ದ್ರಮ್, ಕವಸ್ಮತಿ ತಂಡಗಳ ನೃತ್ಯ ವೈಭವ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿತು. ಇಲ್ಲಿ ಅವಕಾಶ ಕೊಟ್ಟು ಚೇರ್ಮನ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಅವರು ಬಹಳ ಸಪೋರ್ಟ್ ಮಾಡ್ತಾರೆ ಈ ತರ ಟ್ರೆಡಿಷನಲ್ ಫಂಕ್ಷನ್ಗೆಲ್ಲ. ಇಲ್ಲಿ 80% ಸ್ಟೂಡೆಂಟ್ಸ್ ಕೇರಳ ಸ್ಟೂಡೆಂಟ್ಸ್ ಆಯ್ತು. ಸೊ ಎಲ್ಲರಿಗೂ ಅದು ಒಂದು ಹ್ಯಾಪಿ ಮೊಮೆಂಟ್ಸ್, ಎಲ್ಲರೂ ಯೂನಿಟಿಯಾಗಿ ಸೇರಿ ಸೆಲೆಬ್ರೇಟ್ ಮಾಡಕ್ಕೆ ಚಾನ್ಸಸ್ ಆಯ್ತ್ರಿ. ಎಲ್ಲಾರು ಇಲ್ಲಿ ಕೇರಳ ತನ ಆಗಿಬಿಟ್ಟಾರ ಈಗ. ಸೊ ಎಲ್ಲರೂ ಒಮ್ಮೆಲೆ ಇದ್ರ ಸಂಬಂಧ ಇಟ್ಸ್ ಲೈಕ್ ಕೇರಳ ಓನ್ಲಿ, ಬಾಗಲಕೋಟೆ ಒಂದು ಕೇರಳ ಆಗಿಬಿಟ್ಟಾರ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಸಾಂಪ್ರದಾಯಿಕ ಉಡುಗೆ ಧರಿಸಿದ್ದ ಕೇರಳದ ಯುವತಿಯರು ಮೈಚಳಿ ಬಿಟ್ಟು ಕುಣಿದ್ರು. ಅತ್ತ ಗಣೇಶನ ಡಿಜೆ ಸದ್ದಿಗೂ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಗಣೇಶ ಹಬ್ಬದ ಜೊತೆಗೆ ಓಣಂ ಆಚರಿಸೋ ಮೂಲಕ ಡಬಲ್ ಖುಷಿ ಪಟ್ರು. ರವಿ ಮೂಕಿ, TV9 ಬಾಗಲಕೋಟೆ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.